ನೋಡ್ತಾ ಇದೀವಿ ಮಂಡ್ಯದಲ್ಲಿ ಯಾವ ರೀತಿಯಾಗಿ ರಣಕಣ ರಂಗೇರಿದೆ ಅನ್ನೋದನ್ನ ಇವತ್ತು ಕೂಡ ಅಬ್ಬರದ ಪ್ರಚಾರ ನಡೀತಾ ಇದೆ ಮಂಡ್ಯದಲ್ಲಿ ದರ್ಶನ್ ಯಶ್ ಸುಮಲತಾ ಅಂಬರೀಶ್ ನಿಖಿಲ್ ಕುಮಾರಸ್ವಾಮಿ ಹಾಗೆ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ನ ನಾಯಕರುಗಳು ಕೂಡ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಒಂದ್ ಕಡೆ ಮೈತ್ರಿ ವರ್ಸಸ್ ಪಕ್ಷೇತರ ಅಭ್ಯರ್ಥಿ ಆಗಿರುವಂತಹ ಸುಮಲತಾ ಅಂಬರೀಶ್ ಕೆಲಸ ಮಾಡಿಕೊಂಡು ಇನ್ನೊಬ್ಬರ ಬಗ್ಗೆ ನೀವು ಈ ರೀತಿಯ ಮಾತುಗಳಾಡೋದು ಸರಿಯಲ್ಲ ಯಾಕಂದ್ರೆ ಸಿನಿಮಾದವರು ಅಂತಾರೆ ಇವರು ಸಿನಿಮಾದವರೇ ಸೊ ಅರ್ಥನೇ ಇಲ್ಲ ಇಂಥ ಮಾತುಗಳಿಗೆ ಅಂದ್ರೆ ವೈಯಕ್ತಿಕವಾಗಿ ಟೀಕೆ ಮಾಡಬಾರ್ದು ಅನ್ಸುತ್ತೆ ಮಾಡಬಾರ್ದು ಅನ್ಸೋದೇನೋ ಅದು ಮಾಡಬಾರ್ದು ಖಂಡಿತ ಮಾಡಬಾರ್ದು ಯಾಕೆಂದರೆ ನೀವು ಇಶ್ಯೂಸ್ ಈಗ ವೈಯಕ್ತಿಕ ಟೀಕೆ ಅಂದರೆ ಅದು ನಿಮ್ಮ ಸಮಸ್ಯೆ ನಿಮಗೆ ಸಂಬಂಧಪಟ್ಟಿದ್ದು ಜನಕ್ಕೇನು ಅದರಿಂದ ಜನಕ್ಕೇನು ಪ್ರಯೋಗ ಅದರಿಂದ ಅದಕ್ಕೆ ಏನಾದರೂ ಪ್ರಯೋಜನ ಆಗುತ್ತಾ ಜನಕ್ಕೆ ಅಥವಾ ಜನಕ್ಕೆ ಅವರ ಸಮಸ್ಯೆ ಏನಾದರೂ ಪರಿಹಾರ ಆಗುತ್ತಾ ನಮ್ಮ ಒಂದು ಪರ್ಸನಲ್ ವಿಷಯ ಇಟ್ಕೊಂಡು ನಾವು ಕಿತ್ತಾಡ್ತಿದ್ರೆ ಅದರಿಂದ ಜನಕ್ಕೇನಾಗಬೇಕಾಗಿದೆ ಜನಕ್ಕೇನು ನೋಡ್ತಾ ಇದೀವಿ ಸುಮಲತಾ ಅಂಬರೀಶ್ ಅವರು ಮಾತನಾಡ್ತಾ ಇದ್ರು ವೈಯಕ್ತಿಕವಾಗಿ ಟೀಕೆ ಮಾಡೋದು ಸರಿಯಲ್ಲ ಅಭಿವೃದ್ಧಿಯ ವಿಚಾರ ಇದ್ರ ಬಗ್ಗೆ ಮಾತನಾಡಿಕೊಂಡು ನಾವು ಮತವನ್ನ ಯಾಚಿಸಬೇಕು ಆದ್ರೆ ವೈಯಕ್ತಿಕವಾಗಿ ಟೀಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವು ಹೋಗೋಣ ಮುಂದೆ ನಮ್ಗೆ ಗೊತ್ತಾಣ ಅಂತ ಏನಕ್ಕೆ ಅಂದ್ರೆ ಅವ್ರು ಇವತ್ತರೆಗೂ ಮಾಡಿರೋ ಕೆಲಸ ಯಾವತ್ತೂ ಹೇಳ್ಕೊಳ್ಳಿಲ್ಲ ಅವರು ನಾನು ಇದನ್ ಮಾಡಿದೆ ನಾನು ಅದನ್ನ ಮಾಡಿದೆ ನಾನು ಅಂತದ್ ಮಾಡಿದೆ ಅಂತ ಹೇಳಿ ಸೊ ಆದ್ರಿಂದ ಅವ್ರು ಅವತ್ತಿಂದ ಅದೊಂದು ರಾಜಕೀಯ ಇಟ್ಕೊಂಡ್ ಬಂದಿದ್ದಾರೆ ಏನ್ ಸಹಾಯ ಮಾಡಿದ್ರು ತಲೆ ತಗ್ಗಿಸ್ಕೊಂಡೇ ಮಾಡೋರು ಅವ್ರ ಬಾಯಲ್ಲಿ ಇವತ್ತವರೆಗೂ ಬರ್ಲಿಲ್ಲ ನಾನು ಇಂಥದ್ದು ಮಾಡ್ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಆದ್ರಿಂದ ದಯವಿಟ್ಟು ಅಮ್ಮನಿಗೊಂದು ಅವಕಾಶ ಮಾಡಿಕೊಡಿ ನಿಮ್ ಸೇವೆ ಮಾಡಿ ನೋಡ್ತಾ ಇದೀವಿ ಅಲ್ಲಿ ದರ್ಶನ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು ಯಾವತ್ತೂ ಕೂಡ ಅಂಬರೀಶ್ ಅವರು ಅದನ್ ಮಾಡ್ದೆ ಇದನ್ ಮಾಡ್ದೆ ಅಂತ ಎಲ್ಲೂ ಕೂಡ ಹೇಳಿಲ್ಲ ಆ ರೀತಿಯಾಗಿ ಸಹಾಯವನ್ನ ಮಾಡ್ತಾ ಇದ್ರು ತಲೆ ತಗ್ಗಿಸ್ಕೊಂಡು ಸಹಾಯವನ್ನ ಮಾಡ್ತಾ ಇದ್ರು ಯಾವ ಒಂದು ಅಭಿವೃದ್ಧಿ ಕೆಲಸಗಳನ್ನ ಇಟ್ಕೊಂಡು ನೀವು ಅವರ ಮತ ಕೇಳ್ತೀವಿ ಸರ್ ವೆರಿ ಸಿಂಪಲ್ ಒಂದು ಭ್ರಷ್ಟಾಚಾರ ಇಲ್ಲದೆ ಕೆಲಸ ಮಾಡ್ತಿರೋದು ಕೇಂದ್ರದ ಚುನಾವಣೆ ನಡೀತಾ ಇರೋದು ಪಾರ್ಲಿಮೆಂಟ್ ಎಲೆಕ್ಷನ್ ಏನಲ್ಲಿ ಪಾರ್ಲಿಮೆಂಟಲ್ಲಿ ಸರ್ಕಾರದ ಯೋಜನೆಗಳು ಬರುತ್ತೆ ಅಷ್ಟು ಅನುದಾನಗಳನ್ನ ತಂದು MP ಇದರಲ್ಲಿ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಕೆಲಸಗಳನ್ನ ಅವರು ಅಚ್ಚುಕಟ್ಟಾಗಿ ಮಾಡ್ತಾರೆ ಸರ್ಕಾರದಿಂದ ಬರೋ ಎಲ್ಲ ಯೋಜನೆಗಳಾಗ್ಬೋದು ಅಥವಾ ಸರ್ಕಾರಕ್ಕೆ ಇಲ್ಲಿ ಸಮಸ್ಯೆಗಳನ್ನ ತಗೊಂಡೋಗಿ ಏನೇನು ಸಮಸ್ಯೆ ಇದೆ ಅನ್ನೋದನ್ನು ತಲುಪಿಸೋದಕ್ಕೆ ಎಲ್ಲ ಒಂದು ನಾಲೆಜ್ ಆಗ್ಬೋದು ಭಾಷೆ ಆಗ್ಬೋದು ಅವ್ರಿಗೆ ಚೆನ್ನಾಗಿದೆ ಅಭ್ಯರ್ಥಿ ಪರವಾಗಿ ನಾನು ಮಾತಾಡೋದಕ್ಕಿಂತ ಅಭ್ಯರ್ಥಿ ನೀವು ಏನೇನು ಯೋಜನೆ ಅಂದ್ಕೊಂಡಿದ್ರೆ ಅವ್ರು ಮಾತಾಡ್ತಾರೆ ಬಟ್ ಅವರಲ್ಲಿ ಏನು ಕೆಪಾಸಿಟಿ ಇದೆ ಏನು ಶಕ್ತಿ ಇದೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೊರಡ್ತಾ ಇದ್ದೀವಿ ಸರ್ ಈಗ ಮಂಡ್ಯ ಜಿಲ್ಲೆಯಲ್ಲಿ ನೀವೆಲ್ಲ ಕೂಡ ಪ್ರಚಾರ ಮಾಡ್ತಿದ್ರಿ ನೀವು ದರ್ಶನ ಇರ್ಬೋದು ಹೇಗಿದೆ ಸರ್ ಮಂಡ್ಯ ಜಿಲ್ಲೆ ಜನರ ಒಂದು ಮನದಾಳದ ಮಿಡಿತ ಹೇಗೆ ಅನಿಸ್ತದೆ ನೋಡಿ ಸರ್ ಈಗ ನಾವು ತುಂಬ ಮಾತಾಡೋದು ಬೇಡ ಜನ ಎಲ್ಲ ಭಾಳ ಖುಷಿಯಾಗಿದ್ದಾರೆ ಎಲ್ಲ ಒಂದು ಮಂಡ್ಯ ಜನ ನಿಮ್ಮೆಲ್ರಿಗೂ ಗೊತ್ತು ಸ್ವಾಭಿಮಾನಕ್ಕೆ ಹೆಸರುವಾಸಿ ಜೊತೆಗೆ ಅವ್ರ ಬೇರೆ ಯಾವುದೇ ಒಂದು ಭಯ ಪಡಿಸೋಗೋ ಅಥವಾ ದುಡ್ಡಿನ ಬಲದಲ್ಲೋ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋದು ಅವ್ರಿಗೆ ಗೊತ್ತು ಸೊ ಪ್ರೀತಿ ವಿಶ್ವಾಸ ಅಥವಾ ಒಳ್ಳೆ ಭಾಳ ಬುದ್ಧಿವಂತರಿದ್ದಾರೆ ಜನ ಪ್ರಬುದ್ಧರಿದ್ದಾರೆ ಸೊ ಒಳ್ಳೆ ರೀತಿಲಿ ತುಂಬ ಪಾಸಿಟಿವ್ ಆದ ವೇವ್ ಇದೆ ಸುಮಲತಾ ಅಂಬರೀಶ್ ಅವ್ರ ಪರವಾಗಿ ಸರ್ ಈಗ ನೀವು ಮತ್ತೆ ದರ್ಶನ್ ಅವರು ಏನೋ ಪ್ರಚಾರಕ್ಕೆ ಬರ್ತೀನಿ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಆಪೋಸಿಟ್ ಅವರು ಏನು ದಳದ ಕ್ಯಾಂಡಿಡೇಟ್ ಅವರು ಬೆಂಬಲಿಗರು ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಅವರಲ್ಲೂ ಕೂಡ ಆತಂಕ ಆಗಿ ನಿಮ್ಮ ಮೇಲೆ ಅಥವಾ ನಿಮ್ಮ ದರ್ಶನ್ ಅವರ ಮೇಲೆ ಮುಗಿಬಿಡುವಂಥ ಪ್ರಯತ್ನ ನಡೀತು ಇದನ್ನು ಯಾವ ರೀತಿಯಾಗಿ ಅನಲೈಸ್ ಮಾಡ್ಬೋದು ಸರ್ ಸಹಜ ಬಿಡಿ ಸರ್ ರಾಜಕಾರಣ ಅಥವಾ ಯಾರೋ ಒಬ್ರು ಕ್ಯಾಂಡಿಡೇಟ್ ಇದ್ದಾಗ ಅವ್ರ ಪರವಾಗಿ ಅವ್ರು ಮಾತಾಡ್ತಾರೆ ನಮ್ಮ ಪರವಾಗಿ ನಾವು ಮಾತಾಡಬೇಕಾಗುತ್ತೆ ಅದಕ್ಕೆ ಕೆಲವರಿಗೆ ಒಂದು ಬೇಜಾರಾಗ್ಬೋದು ಅದಕ್ಕೇನು ಮಾಡೋಕ್ಕಾಗುತ್ತೆ ಸರ್ ರಾಕಿಂಗ್ ಸ್ಟಾರ್ ಯಶ್ ಅವರು ಬಂದ ಮೇಲೆ ಒಂದು ರೀತಿ ಟಾಕಿಂಗ್ ವಾರ್ ಶುರು ಆಯಿತು ಅನ್ನೋ ಒಂದು ಜನರ ಒಂದು ಮಾತು ಅಂದರೆ ಕೌಂಟ್ರಿಗೆ ಕೌಂಟ್ರ್ ಕೊಡುವಂಥದ್ದು ಇದ್ರ ಎಷ್ಟು ಮಟ್ಟಿಗೆ ಸರಿ ಅನ್ಸ್ಕೊಬೋದು ಸರ್ ಇಲ್ಲ ಸರ್ ನನಗೆ ಯಾರು ಈಗ ನೀವು ಬಂದು ಒಪಿನಿಯನ್ ಕೇಳ್ತೀರಿ ಈಗ ನೀವು ಕೇಳ್ತಾ ಇದ್ರೆ ಕೇಳಿದೋಗಿ ನನ್ನ ಪರ ನಾನು ಬೇರೆ ಮಾತಾಡ್ತಾ ಇದ್ದೆ ಸೊ ಇಟ್ಸ್ ಆಲ್ ಅಬೌಟ್ ಯಾರೋ ಹಿಂಗೆ ಹೇಳಿದ್ದಾರೆ ಅಂತ ಬಂದು ಕೇಳಿದಾಗ ನನ್ನ ಒಪಿನಿಯನ್ ನೀವು ಕೇಳಿದಾಗ ನಾನು ನಿಮಗೆ ಗೌರವ ಕೊಟ್ಟು ಹೇಳಬೇಕಾಗುತ್ತೆ ಯಾರಾದರೂ ಹೇಳಿದಾಗ ಅದಕ್ಕೆ ನಮ್ಮ ಒಪಿನಿಯನ್ ನಾವು ಹೇಳ್ತೀವಿ ಸರ್ ಎಲ್ಲೋ ಒಂದು ಕಡೆ